ನಮಸ್ತೆ. ನನ್ನ ಹೆಸರು ಬಸವರಾಜು ಐನಾಪುರ ಅಂತ. ನಾನು ಇಲ್ಲಿಗೆ 5 ವಾರಗಳ ಹಿಂದೆ ನಮ್ಮ ಮನೇಲಿ ಒಂದು ಎಮ್ಮೆ ಕರು ನನ್ನ ಮಂಡಿಗೆ ತಾಕಿಸ್ಬಿಡ್ತು. ಅವರ ಕೊಂಬು ನನ್ನ ಮಂಡಿಗೆ ತಾಕ್ಬಿಡ್ತು. ತಾಕಿ ಒಂದು ಹೋಗಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋದ್ವಿ. 2ನೇ ದಿನ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಎಕ್ಸ್ರೇ ಮಾಡಿಸಿದ್ವಿ, ಸ್ಕ್ಯಾನ್ ಮಾಡಿಸಿದ್ವಿ, MRI ಮಾಡಿಸಿದ್ವಿ. ಡಾಕ್ಟ್ರು ಎಲ್ಲ ಹೇಳಿದ್ದೇನೆಂದರೆ ಏನು ಮೂಳೆಗೆ ಫ್ರಾಕ್ಚರ್ ಆಗಿಲ್ಲ, ಲೆಗಮೆಂಟ್ ಹರಿದಿದೆ. ಲೆಗಮೆಂಟ್ ಹರಿದಿರೋದ್ರಿಂದ 3 ತಿಂಗಳು ರೆಸ್ಟ್ ಬೇಕು. ಅವ್ರೇನು ಮಾಡಿದ್ರು, ಅವಾಗ ಇಮಿಡಿಯೇಟ್ ಬಾಟ್ಲ್ ಹಾಕಿದ್ರು, ಪೈನ್ ಕಿಲ್ ಆಗೋದಕ್ಕೆ ಇಂಜೆಕ್ಷನ್ಸು ಏನೇನೋ ಹಾಕಿದ್ರು, ಮತ್ತು ಡೈಕ್ಲೋಫೆನಾಕ್ ಅಂತ ಟ್ಯಾಬ್ಲೆಟ್ಸು ಕೊಟ್ಟರು, ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸು, ಜೊತೆಗೆ ಡೈಕ್ಲೋಫೆನಾಕ್ ಆಯಿಂಟ್ಮೆಂಟ್ ಕ್ರೀಮನ್ನು ಕೊಟ್ಟರು, ಸೊಲ್ಯೂಷನನ್ನು. ಸೊ ಬಂದೆ. ಹಿಂಗೆ 2-3 ದಿವಸ ರೆಗ್ಯುಲರಾಗಿ ಹೋಗಿ ಬಂದೆ. 3 ದಿವಸನೂ ಕಂಟಿನ್ಯೂಸ್ ಜ್ವರ, ವಿಪರೀತ ತಡ್ಕೊಳಕ್ಕಾಗ್ದಂಗಿತ್ತು. 4th ಡೇ ನೋಡೋಣ ಅಂತ ಅಲ್ಲಿ ಡಾಕ್ಟ್ರು ಸ್ನೇಹಿತರು ನೋಡೋಣ ಬ್ಲಡ್ ಟೆಸ್ಟ್ ತೊಗೊಳ್ಳೋಣ ಅಂದರು. ಬ್ಲಡ್ ಟೆಸ್ಟ್ ತೊಗೊಂಡ್ರು. 4th ಡೇಗೆ ಡೆಂಗ್ಯೂ IgM ಪಾಸಿಟಿವ್ ಬಂತು. ಸೊ ಅವಾಗ ಡೆಂಗ್ಯೂ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಡೆಂಗ್ಯೂಗೆ ಆಂಟಿಬಯೋಟಿಕ್ ಹೈಲಿ ಇವೆಲ್ಲ ಆಗ್ತಿದ್ದಂಗೆ ನನಗಿದ್ರ ಪೈನ್ ಕಾಣಲಿಲ್ಲ, ಬಟ್ ಕಾಲು ಮಾತ್ರ ಓವರ್ ಸ್ವೆಲ್ಲಿಂಗ್ ಬಂದುಬಿಡ್ತು. ಒಂದು 5 ಡೇಸು ನನಗೆ ಡೆಂಗ್ಯೂ ಟ್ರೀಟ್ಮೆಂಟ್ ಮುಗಿಸೋ ಅಷ್ಟರಲ್ಲಿ ನನ್ನ ಕಾಲಿನ ಸ್ಥಿತಿ ಹೀಗಾಗಿತ್ತು. ಎಲ್ಲಿ ಲೆಗ್ಮೆಂಟ್ ಹರಿದಿತ್ತೋ ಅಲ್ಲಿ ಫುಲ್ಲು ರೆಡ್ಡಿಶ್ ಆಗಿಬಿಡ್ತು. ಆಮೇಲೆ ಮತ್ತೆ ಒಂದು ವಾರದಷ್ಟೊತ್ತಿಗೆ ನಾನು ತಡ್ಕೊಳಕ್ಕಾಗದಷ್ಟು ಪೈನ್ ಬಂದು ತುಂಬ ಓವರ್ ಸ್ವೆಲ್ಲಿಂಗ್ ಬಂದುಬಿಡ್ತು. ನಾನೇ ಕುಯ್ಕೊಂಬಿಡ್ಬೇಕು, ಚಾಕ್ ತೊಗೊಂಡು ಓಪನ್ ಮಾಡಬೇಕು ಅನ್ನೋವಷ್ಟು ನನಗೆ ಇರಿಟೇಷನ್ ಆಗ್ತಾಯಿತ್ತು, ಅಷ್ಟು ಹಿಂಸೆ ಆಗ್ತಾಯಿತ್ತು. ಆಗ ನಮ್ಮ ಸ್ನೇಹಿತರು ಲಕ್ಷ್ಮೀದೇವರು ಅನ್ನೋರು ನನ್ನನ್ನು ಸಿಕ್ಕಿದ್ರು, ನೋಡಿದ್ರು. ಸಾರ್, ನಿಮ್ಮ ಸ್ಥಿತಿ ನೋಡೋಕ್ಕಾಗ್ತಾಯಿಲ್ಲ, ನಾನೇನೋ ಔಷಧಿ ಕೊಡ್ತೀನಿ, ಅದನ್ನು ಬಳಸಿ ಅಂತ ಹೇಳಿದ್ರು. ನನಗೇನಾಗಿತ್ತು, ಸಾಯೋನಿಗೆ ಕೊಚ್ಕೊಂಡು ಹೋಗೋನು ಹುಲ್ಕಡ್ಡಿ ಸಿಕ್ಕಿದಂಗೆ ಅದೇನೋ ಕೊಡಮ್ಮ ತಾಯಿದೆ. ನಾನು ಪೇಷನ್ಸ್ ಲೆಸ್ ಆಗಿ ಅದೇನೋ ಕೊಡಮ್ಮ ತಾಯಿ, ಅದೇನಾಗುತ್ತೋ ಆಗಲಿ, ಅದನ್ನು ಬಳಸ್ಬಿಡ್ತೀನಿ ಅಂತಂದೆ. ಅದನ್ನು ಅವ್ರು ತಂದುಕೊಡೋದು 2 ದಿವಸ ಲೇಟ್ ಆಯಿತು. ಅಷ್ಟೊತ್ತಿಗೆ 2-3 ಕಡೆ ಆರ್ಥೋಪೆಡಿಕ್ಗಳಿಗೆ ಹೋದೆ. ಅವರೆಲ್ಲ ಏನು ಮಾಡಿದ್ರು, ಇದಕ್ಕೆ ಏನು ಟ್ರೀಟ್ಮೆಂಟ್ ಬೇಡಪ್ಪ, ನೀನು ಜಸ್ಟ್ ರೆಸ್ಟ್ ಮಾಡು. ಈಗ ಆಲ್ರೆಡಿ ನಿನಗೆ ಓವರ್ ಡೋಸ್ ಕೊಟ್ಬಿಟ್ಟಿದ್ದೀವಿ ಡೈಕ್ಲೋಫಿನಾಕ್ಕೆಲ್ಲ, ಇನ್ನು ಮುಂದೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ರೆಸ್ಟ್ ಮಾಡಿ ನೀನಷ್ಟೇ. ಈಗ ನಾವು ಯಾವುದೇ ನಿನ್ಗೆ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ನೀನು ರೆಸ್ಟ್ ಮಾಡಲ್ಲ, ಇದು ಓವರ್ ಆಗುತ್ತೆ, ಮತ್ತು ನಮ್ಮ ಹೆಸರು ಎಲ್ಲ ಹಾಳಾಗುತ್ತೆ, ನೀನು ಹೋಗಿ ರೆಸ್ಟ್ ಮಾಡೋದು. ಆ 2 ದಿವಸದಲ್ಲಿ ಮತ್ತೆ ಇವರು ಲಕ್ಷ್ಮೀದೇವರು ತಂದುಕೊಟ್ಟ ಮೇಲೆ ಅಷ್ಟೊತ್ತಿಗಾಗಲೇ 16-17 ದಿವಸ ಆಗೋಯ್ತು. ಈ ಮೆಡಿಸಿನ್ ನನಗೆ, ಈ V-ಸ್ಟಾರ್ದು ಮೆಡಿಸಿನ್ ಸಿಗೋಷ್ಟು ನನಗೆ 16-17 ದಿವಸ ಆಗೋಯ್ತು. ಆ 16-17 ದಿವಸ ನಾನು ಹಗಲು ರಾತ್ರಿಯಾಗಿ ಟೋಟಲ್ ನಿದ್ದೆ ಮಾಡಿರಲಿಲ್ಲ. ನಾನು ಹುಚ್ಚಿನ ಥರ ಆಗಿದ್ದೆ. ಹುಚ್ಚಿನ ಥರ ಅಂದರೆ ನಾನು ಎಲ್ಲಿದ್ದೀನಿ ಏನೇ ಗೊತ್ತಾಗ್ತಿರ್ಲಿಲ್ಲ. ನನಗೆ ಏನು ಸಿಕ್ಕಿದ್ರೂ ಹೊಡಿಬೇಕು, ನಾನೇ ಚಚ್ಕೊಬೇಕು ಅನ್ನೋವಷ್ಟು ಆ ಸ್ಥಿತಿಗೆ ಹೊರಟೋಗಿದೆ ನಾನು. ಆವಾಗ ಲಕ್ಷ್ಮೀದೇವರು ಈ ಔಷಧಿನ ಕೊಟ್ಟು ಕಳಿಸಿದ್ರು. ತಂದು ಕೊಡೋಷ್ಟಾಗಲೇ ನನಗೆ 3 ಗಂಟೆ ಆಗಿತ್ತು ಅವ್ರು ಕಳಿಸಿದ ಮೆಡಿಸಿನ್ನು. ಭೂಮ್ಕಾಪು ಮತ್ತು V-ಸ್ಟಾರು, ಭೂಮ್ಕಾಮು ಮತ್ತು ಆರ್ಥೋಸಿಟ್ ಕಾಪ್ ಅನ್ನೋದು ತಂದುಕೊಟ್ರು. ಇಮ್ಯುನಿಟಿ ಕಾಪು ಒಂದು 2-3 ದಿವಸ ಲೇಟಾಗಿ ಕಳಿಸ್ತೀವಿ ಅಂದರು. ಅವತ್ತು ಸಂಜೆ ಊಟಕ್ಕೆ ಮುಂಚೆ ಆರ್ಥೋಸಿಟ್ ಕಾಪು, ಊಟದ ನಂತರ ಭೂಮ್ ಕಾಪ್ ಕುಡಿದು ಮಲ್ಕೊಂಡೆ. ಅವತ್ತು ನನಗೆ 16-17 ದಿವಸದ ನಿದ್ದೆ ಎಲ್ಲ ಫುಲ್ ಅವತ್ತು ಮಾಡಿದ್ದೀನಿ. ಆ್ಯಕ್ಚುಲಿ ಯಾವ ಲೆವೆಲಿಗೆ ನಿದ್ದೆ ಬಂತಂದರೆ, ನನ್ನ ಬೆಡ್ ಮೇಲೆ ನಾನು ರೀಸಸ್ ಮಾಡ್ಕೊಂಡಿರೋದು ಗೊತ್ತಾಗಿಲ್ಲ, ಆ ಲೆವೆಲಿಗೆ ನಿದ್ದೆ ಮಾಡಿದ್ದೀನಿ. ಬೆಳಗ್ಗೆ ಬಂದು ನಮ್ಮ ಮನೆಯವರು ಮಕ್ಕಳು ಎಲ್ಲ ಏಳಿಸೋವರೆಗೂ ನನಗೆ ಗೊತ್ತಾಗಿಲ್ಲ. ಅಷ್ಟು ಲೆವೆಲಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಸೊ ಡಾಕ್ಟ್ರು ಮನೆಗೆ ಹೋಗಿ ರೆಸ್ಟ್ ಮಾಡು, ಇನ್ನೇನು ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿದ್ದನ್ನು ಈಗ ನಾನು 14 ಡೇಸ್ ತೊಗೊಂಡಿದ್ದೀನಿ. ನನ್ನ ಈ ಮೆಡಿಸಿನ್ 14 ಡೇಸ್ ತೊಗೊಂಡಿದ್ದೀನಿ. ನನಗೆ ಈಗ ಲೆವೆಲಿಗೆ ಬಂದಿದೆ. ಇವತ್ತು ನಾನು ನಡೀತೀನಿ, ಕಾಲನ್ನು ಫೋಲ್ಡ್ ಮಾಡ್ತೀನಿ. ಜಸ್ಟ್ ಏನಂದರೆ ಪ್ರೆಷರ್ ಹಾಕಿ ಕಾಲ ಮೇಲೆ ಭಾರ ಬಿಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ನನಗೆ ಹೋಪ್ಸ್ ಇದೆ, ಇನ್ನೊಂದು 15 ಡೇಸಲ್ಲಿ ನಾನು ನಾರ್ಮಲ್ ಆಗಿ ಹೋಗ್ತೀನಿ ಅಂತ. ಸೊ ನನಗಂತೂ ಆಲೋಪತಿಕ್ ಮೆಡಿಸಿನ್ನಲ್ಲಿ ಇನ್ನೇನು ಇಲ್ಲ, ಮನೆಗೆ ಹೋಗು ಅಂತ ಹೇಳಿದ್ಮೇಲೆ ನಾನು ಯೂಸ್ ಮಾಡಿ ನನಗೆ ಇವತ್ತು 100% ನನಗೆ ತೃಪ್ತಿ ಇದೆ ಇವೆರಡು ಪ್ರಾಡಕ್ಟ್ ಮೇಲೆ. ಹಿಂಗಿದ್ದಿದ್ದ ಕಾಲು ಈ ಥರ ಆಗಿದೆ ಈಗ. ಮುಂಚೆ ಇದು ಪ್ರಾಡಕ್ಟ್ಸ್ ತಗೊಳ್ಳೋದಕ್ಕಿಂತ ಮುಂಚೆ ಹೌದು ಈ ಥರ ಇತ್ತು. ತಗೊಳ್ಳೋ ದಿವಸ ಹೀಗಿತ್ತು. ಎಸ್ ಸರ್. ಪ್ರಾಡಕ್ಟ್ ತಗೊಳ್ಳೋದಕ್ಕಿಂತ ಮುಂಚೆ, ಪ್ರಾಡಕ್ಟ್ ತಗೊಳ್ಳೋ ದಿವಸ ಈ ಥರ ಇತ್ತು. ಈಗ ತಗೊಂಡಾದ್ಮೇಲೆ ಪ್ರಾಡಕ್ಟ್ಸ್ನ ಈ ಥರ ರಿಸಲ್ಟ್ ಬಂದಿದೆ. ಜಸ್ಟ್ 14 ಡೇಸ್ ಬಳಸಿದ್ದೀನಿ ಪ್ರಾಡಕ್ಟ್ಸ್ ಅಷ್ಟೇ. ಓಕೆ ಸರ್. ನೀವು ಆರಾಮಾಗಿ ಇವಾಗ ಓಡಾಡ್ತೀನಿ, ತೊಂದರೆ ಇಲ್ಲ. ಓಕೆ ಸರ್. ಓಕೆ. ಕಾಲ್ ಫೋಲ್ಡ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಸರ್. V-ಸ್ಟಾರ್ಗೆ ಏನು ಹೇಳ್ತೀರಾ, ಜನಗಳಿಗೆ ಏನು ಹೇಳ್ತೀರಾ? ಸೊ ನನಗೇನಂದರೆ,
ಇದು ಪ್ಯೂರ್ ಆಯುರ್ವೇದ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ಸೊ ಸಂಬಂಧಪಟ್ಟ ಪ್ರಾಬ್ಲಮ್ ಇರೋರು ಸಂಬಂಧಪಟ್ಟ ಔಷಧಿಗಳನ್ನು ಬಳಸೋದ್ರಿಂದ ಏನೂ ತಪ್ಪಿಲ್ಲ. ಸೊ ಅವರು ಗುಣ ಆಗ್ಬೋದು ಅನ್ನೋ ಹೋಪ್ಸ್ ನನಗಂತೂ ಇದೆ. ಸರ್ ವಿ ಸ್ಟಾರ್ಗೆ ಏನು ಹೇಳ್ತೀರಾ? ಸೊ ವಿ ಸ್ಟಾರ್ ಅಂತಲ್ಲ, ಸೊ ದ ಪ್ರಾಡಕ್ಟ್ ಯಾರು ಇನ್ವೆನ್ಷನ್ ಮಾಡಿ ಕೊಟ್ಟಿದ್ದಾರೋ ಅವರಿಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ಸ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ತೀನಿ. ಓಕೆ ಸರ್.